ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರ ಸಂಘ ನೂತನ ಪದಾಧಿಕಾರಿಗಳ ಆಯ್ಕೆ. ಚಿಂತಾಮಣಿ ನಗರದ ಬೊಂಬು ಬಜಾರ್ನಲ್ಲಿರುವ ಸತ್ಯನಾರಾಯಣರವರ ಅವರೇಕಾಳು ಮಿಲ್ನ ಸಮೀಪವಿರತಕ್ಕಂಥ ಕೇಂದ್ರ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಸಂಘದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಶ್ರೀನಿವಾಸುಲು ಸಂಘವನ್ನು ಪುನಶ್ಚೇತನಗೊಳಿಸಿ ಪದಾಧಿಕಾರಿಗಳಿಗೆ ಹಸಿರು ಶಾಲು ಹೊದಿಸಿ ಸಂಘಟನೆಯ ಸದಸ್ಯರನ್ನಾಗಿ ನೇಮಕ ಮಾಡಿ ಜವಾಬ್ದಾರಿ ನೀಡಿದರು. ರಾಜ್ಯ ಸರ್ಕಾರ ಕೂಡಲೇ ರೈತರಿಗೆ ಕುಡಿಯಲು ಹಾಗೂ ವ್ಯವಸಾಯಕ್ಕೆ HN ವ್ಯಾಲ್ಯೂ ಮತ್ತು KC ವ್ಯಾಲ್ಯೂ ನೀರು ಕೆರೆಗಳಿಗೆ ಹರಿಸಬೇಕು, 3ನೇ ಹಂತದ ಶುದ್ಧೀಕರಣಗೊಳಿಸಬೇಕು ಮತ್ತು ಎತ್ತಿನ ಹೊಳೆ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸದಿದ್ದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಎಚ್ಚರಿಸಿದರು. ನಂತರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟರಾಮಯ್ಯ ಮಾತನಾಡಿ, ರಾಜ್ಯ ರೈತ ಸಂಘ ಸದಾ ರೈತರ ಪರವಾಗಿ ಕೆಲಸ ಮಾಡುತ್ತಿದೆ. ಗ್ರಾಮ ಪ್ರತಿ ಘಟಕದಲ್ಲೂ ಸಹ ಚುರುಕುಗೊಳ್ಳುತ್ತಿದೆ. ಯಾರೇ ರೈತರಿಗೆ ತೊಂದರೆಯಾದರೂ ಸಹ ತಕ್ಷಣ ಸ್ಪಂದಿಸಬೇಕು. ಗ್ರಾಮ ಘಟಕಕ್ಕೆ ಮೀರಿದ ಸಮಸ್ಯೆಗಳಿದ್ದರೆ ತಾಲೂಕು ಹಾಗೂ ಜಿಲ್ಲಾ ಘಟಕಗಳಿಗೆ ಮಾಹಿತಿ ನೀಡಿದರೆ ನಾವು ಸದಾ ನಿಮ್ಮ ಜೊತೆಗಿದ್ದು ಕೆಲಸವನ್ನ ಮಾಡುತ್ತೇವೆ ಎಂದು ಮತ್ತು ನಮ್ಮ ಹೋರಾಟ ನಿರಂತರ ಎಂದು ತಿಳಿಸಿದರು. ಇದೇ ವೇಳೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬೈರಾರೆಡ್ಡಿ ಮಾತನಾಡಿ, ಡಿಸೆಂಬರ್ 23ರಂದು ಕಲಬುರಗಿಯಲ್ಲಿ ನಡೀತಕ್ಕಂಥ ವಿಶ್ವ ರೈತ ದಿನಾಚರಣೆ ರೈತರ ಹಬ್ಬ ಸಮಾವೇಶಕ್ಕೆ ತಾವೆಲ್ಲರೂ ಸಹ ಬರಬೇಕು ಅಂತಕ್ಕಂಥ ರೀತಿಯಲ್ಲಿ ಈ ಸಂದರ್ಭದಲ್ಲಿ ತಿಳಿಸಿದರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ರೈತರೆಲ್ಲರೂ ಸಹ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ರೈತರ ಬೆಳೆಯತಕ್ಕಂಥ ಬೆಳೆಗಳಿಗೆ ಸೂಕ್ತ ದರ ನಿಗದಿ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ನೂತನ ಪದಾಧಿಕಾರಿಗಳಾಗಿ ತಾಲೂಕು ಅಧ್ಯಕ್ಷರಾಗಿ ಕೆ ವೆಂಕಟರಾಮಯ್ಯ, ಗೌರವಾಧ್ಯಕ್ಷ ಸತ್ಯನಾರಾಯಣ, ಕಾರ್ಯಾಧ್ಯಕ್ಷರಾಗಿ ನರಸಿಂಹಾರೆಡ್ಡಿ, ಉಪಾಧ್ಯಕ್ಷ ಮಿಳ್ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿಯಾಗಿ BV ಶ್ರೀರಾಮರೆಡ್ಡಿ, ಸಹ ಕಾರ್ಯದರ್ಶಿಯಾಗಿ KV ವೆಂಕಟರೆಡ್ಡಿ, ಖಜಾಂಚಿಯಾಗಿ ನಾರಾಯಣಸ್ವಾಮಿ, ಸಹ ಸಂಚಾಲಕರಾಗಿ ನಾಗರಾಜ್, ಸಂಘಟನಾ ಸಂಚಾಲಕರಾಗಿ ವೆಂಕಟರಮಣಪ್ಪ, ಮಹಿಳಾ ಸಂಚಾಲಕಿಯಾಗಿ ಶಾಂತಮ್ಮ, ಉಪ ಸಂಚಾಲಕರಾಗಿ ವೆಂಕಟರಮಣಪ್ಪ, ಸಂಘಟನಾ ಕಾರ್ಯದರ್ಶಿಯಾಗಿ ವೆಂಕಟೇಶಪ್ಪ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪ, ತಾಲೂಕು ಅಧ್ಯಕ್ಷ KV ರಾಜಣ್ಣ, ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾವತಮ್ಮ, ಕಾರ್ಯದರ್ಶಿ ಕೃಷ್ಣ, ಉಪಾಧ್ಯಕ್ಷ ಸಲ್ಮಾ ಸೇರಿದಂತೆ ಹಲವರು ಹಾಜರಿದ್ದರು. ರೈತರು ಬೆಳೀತಕ್ಕಂಥ ಒಂದು ಹಾಲಿಗೆ ಇವತ್ತುವರೆಗೂ MRP ಫಿಕ್ಸ್ ಆಗಿಲ್ಲ. ಯಾಕೆ ಮಾಡಲಿಲ್ಲ? ಅದನ್ನ ಸರ್ಕಾರ ಏನ್ ಮಾಡ್ತಾ ಇದೆ? ರಾಗಿ ಬೆಳೀತಿರ್ತಕ್ಕಂಥ ಬೆಂಬಲ ಬೆಲೆ ಇದೆಯಾ? ಅದಕ್ಕೆ ರೇಟ್ ಫಿಕ್ಸ್ ಇದೆಯಾ? ಜೋಳಕ್ಕೆ ಬರ್ತಕ್ಕಂಥದ್ದು ಮಾಡಿದ ರೇಟ್ ಫಿಕ್ಸ್ ಮಾಡಿಲ್ಲ. ದ್ರಾಕ್ಷಿ ಬೆಳೆಗಾರ ಎಷ್ಟಿದೆ ಅದಕ್ಕೂ ಹೊಡ್ತಕ್ಕಂಥದ್ದಲ್ಲಿ ಸೆಂಟ್ರಲ್ ಇರ್ತಕ್ಕಂಥ ಮಧ್ಯವರ್ತಿಗಳು ಏನಿದೆ ಅವರ ಕೈವಳ ಚಳಕದಿಂದ ಅವ್ರಿಗೆ ರೇಟ್ ಸಿಗಲ್ಲ, ಅವ್ನು ಕೊಟ್ಟಾಗ ಈಸ್ಕೋಬೇಕಾಗ್ತದೆ. ಸರ್ಕಾರ ಇದು ಯಾಕೆ ಗಮನ ಹರಿಸಬಾರ್ದು? ಎಸ್ಪೆಷಲಿ ಇರ್ತಕ್ಕಂಥ ಹೇಳ್ಬೇಕಂದ್ರೆ ನಮ್ಮ ರಾಜ್ಯ ಸಂಸ್ಥಾಪಕ ಇರ್ತಕ್ಕಂಥ ಶಾಂತಕುಮಾರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ರೈತರ ಪರವಾಗಿ ಎಲ್ಲೇ ಆಗಲಿ, ಇವತ್ತು ಕಬ್ಬು ಬೆಳೆಗಾರ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ದ್ರಾಕ್ಷಿ ಬೆಳೆಗಾರ ತಗೊಳ್ಳಿ, ತರಕಾರಿ ಬೆಳೆಗಾರ ತಗೊಳ್ಳಿ, ಟೊಮೆಟೊ ತಗೊಳ್ಳಿ, ಬೇಕಿದ್ರೆ ನೋಡಿ ನಾವು ಹೇಳ್ತಕ್ಕಂಥವ್ರು ಅದಕ್ಕೂ ಕೂಡ ಅಷ್ಟೇ ಒಂದ್ಸರಿ ಇದ್ರೆ 700 ರೂಪಾಯಿವರೆಗೂ ಹೋಗುತ್ತೆ, 1000 ರೂಪಾಯಿವರೆಗೂ ಹೋಗುತ್ತೆ, 1500 ಹೋಗುತ್ತೆ. ಇಲ್ಲಿ ಕೆಳಗಡೆ ಬಂದ್ಬಿಟ್ರೆ ಸಪೋರ್ಟ್ ಇಟ್ಕೊಳ್ತಕ್ಕಂಥವ್ರು ಯಾರು ಎಲ್ಲಿ ಆಗ್ತಾರೆ? ಅದನ್ನ ಇದಕ್ಕೆ ಯಾಕೆ ಸರ್ಕಾರಗಳು ಗಮನ ಹರಿಸ್ತಾ ಇಲ್ಲ? ನಾವು ಇರ್ತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ, ಇವತ್ತೊಂದು ಹೋರಾಟದಲ್ಲಿ ಇರ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಇದೇ ಕಂಟಿನ್ಯೂ ಆದ್ರೆ ಎಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈತರನ್ನು ಸೇರಿ ಒಂದು ಹೋರಾಟ ತಗೊಂಡು ಎಲ್ರಿಗೂ ಕೂಡ ಬೆಂಬಲ ಸೂಚಿಸಬೇಕಂತ ನಾವು ಮನವಿ ಮಾಡ್ತಿದ್ದೇವೆ. ಇದರಲ್ಲಿ ಎತ್ತಿನ ಹೊಳೆ ನೀರನ್ನು ವ್ಯವಸಾಯಕ್ಕಂತೇಳಿ ಬಿಡಬೇಕಂತೇಳಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಭಾರಿ ಬರಡು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ. ಇದಕ್ಕೆ ಆದಷ್ಟು ಬೇಗ ಎತ್ತಿನ ಹೊಳೆ ನೀರನ್ನು ಬಿಡಬೇಕಂತೇಳಿ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತೀವಿ. ನೀರು ಬೇಕು, ಕುಡಿಯೋ ನೀರು ಬೇಕು. ಸುಮ್ಮನೆ ಬರೀ ಅವ್ರು ಹೇಳ್ತಾ ಇದ್ದಾರೆ ಎತ್ತಿನ ಹೊಳೆ ಬರುತ್ತೆ ಅಂತ. ಎತ್ತಿನ ಹೊಳೆ ಬರಲ್ಲ. ಬೆಂಗಳೂರಿಗೆ ಅದಕ್ಕೆ ಮತ್ತೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅವ್ರು ಬೆಂಗಳೂರು ತಗೊಂಡು ಹೋಗ್ತಾ ಇದ್ದಾರೆ. ಈ ರೈತರಿಗೆ ಕುಡಿಯೋಕೆ ನೀರಿಲ್ಲ, ಬಯಲು ಮೇಲೆ ಬೆಳೆಯೋಕೆ ನೀರಿಲ್ಲ. ನಮಗೆ ಎತ್ತಿನ ಹೊಳೆ ಕೃಷ್ಣ ಮೇಲೆ ನೀರು ನಮ್ಗೆ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಅದಿಲ್ಲ ಅಂದ್ರೆ ನಿರಂತರವಾಗಿ ಹೋರಾಟ ಮಾಡಿ ನಾವು ನೀರು ಬರೋ ಗಂಟ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ನೀರು ಎಲ್ಲ ಕೆಟ್ಟೋಗಿದೆ, ಎಲ್ಲ ಕಾಯಿಲೆಗಳು ಬರ್ತಾ ಇದೆ. ಈ ನೀರಿನಿಂದ ಆ ಹೆಚ್ಚಿನ ವ್ಯಾಲ್ಯೂ ನೀರು ನಮಗೆ ಸರಿಯೋಗಿಲ್ಲ. ಅದಕ್ಕೆ ಹೆಚ್ಚಿನ ವ್ಯಾಲ್ಯೂ ನೀರು ಕೊಡಬೇಕು, ರೈತರನ್ನ ಕಾಪಾಡಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆ ಮೋಸ್ಟ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ 6 ತಾಲೂಕಿನಲ್ಲಿ ಭಾರಿ ಕಾಯಿಲೆ ಅದು ಇದು ಹುಡುಗರಿಗೂ ಎಲ್ಲರಿಗೂ ಭಾರಿ ತೊಂದರೆ ಆಗಿದೆ. ಇದರಿಂದ ಇದನ್ನು ನಿಲ್ಲಿಸಿ ಎತ್ತಿನ ಹೊಳೆ ನೀರು ಆದಷ್ಟು ಬೇಗ ಕೊಡಬೇಕಂತೇಳಿ ನಮ್ಮ ರೈತ ಸಂಘದಿಂದ ಇದನ್ನು ಬಿಡದೇ ಇದ್ದರೆ ಭಾರಿ ಹೋರಾಟ ಮಾಡಿ ಬಿಡೋ ತನಕ ನಾವು ಬಿಡೋದಿಲ್ಲ, ಎಚ್ಚರಿಕೆ ಇದು ಅಂತೇಳಿ ನಾವು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ
ಎಲ್ಲ ಬೆಳೆಗಳು ಕಡಿಮೆ ಮಾಡಿದ್ದಾರೆ ರೈತರು. ಎಲ್ಲ ಹೂವು ಅಂತೇಳಿ ಹೂವು ಹಾಕ್ಕೊಂತ ಇದ್ದಾರೆ. ಆ ಹೂವಿಗೆ ಬೇಕಾಗಿರ್ತಕ್ಕಂಥ ಔಷಧಿ ತರಬೇಕಾದ್ರೆ ನಾವು ಕೇಳಿದ್ದು ಕೊಡಲ್ಲ ಅವರು. ಅವ್ರು ಕೇಳಿದ್ದು ನಾವು ತಂದು ಹೊಡಿಬೇಕು. ಪ್ರತಿಯೊಂದು ಬೆಳೆಗಳು ಲಾಸ್ ಆಗ್ತಾ ಇದ್ದಾವೆ. ಹೂಗಳು ಸರಿಯಾಗಿ ಬರ್ತಾ ಇಲ್ಲ, ಎಲ್ಲ ಉದುರೋಗೋದು, ಮಳೆ ಜಾಸ್ತಿ ಆದರೆ ಹೆಚ್ಚು ಕಮ್ಮಿ ಆಗೋದು. ಹೂವಿನ ಬೆಳೆಯಿಂದ ಶಾನಾ ಜನಕ್ಕೆ ಅಧ್ವಾನ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಈ ವ್ಯಾಪಾರಸ್ಥರಲ್ಲಿ ಔಷಧಿಗಳು ಅದಕ್ಕೆ ಬೇಕಾಗಿ ತಕ್ಕಾದ ರೈತರು ಕೇಳಿರೋ ಔಷಧಿ ಕೊಡಬೇಕು ಅಂತ ಹೇಳ್ತಾ ಅದು ಆರ್ಡರ್ ಮಾಡಬೇಕು ಅಂತೇಳಿ ನಮ್ಮ ಇವಾಗ ಮಿನಿಸ್ಟ್ರು ಇದ್ದಾರೆ. ಆ ಮಿನಿಸ್ಟ್ರು ಅವ್ರಿಗೇನು ಕಿವಿಗೆ ಬೀಳಲ್ಲ. ಅವ್ರಿಗೇನು ಬೇಕು ಸರ್ಕಾರ ನಡೆಸಬೇಕು, ಸರ್ಕಾರ ನಡೆಸೋದು ರೈತರು ಚೆನ್ನಾಗಿರುತ್ತೆ, ಸರ್ಕಾರ ನಡೆಸಬೇಕು. ಈಗ ಇದಕ್ಕೆಲ್ಲ ಬರಬೇಕಾದ್ರೆ ಎತ್ಕೊಳೆ ಬಂದೈತಂದ್ರೆ ಸರ್, ಎತ್ಕೊಳೆ ಬಂದೈತಂದ್ರೆ ರೈತರೆಲ್ಲ ಚೆನ್ನಾಗಾಗಬೇಕಾದ್ರೆ ಇವು ಔಷಧಿಗಳಿಂದ ಒಳ್ಳೆ ವರ್ಗದ ಔಷಧಿ ತಂದು ಕೂಡ ಬಂದ್ ಮಾಡಬೇಕು. ಇದು ನೀವು ಹಳ್ಳಿಗಳಲ್ಲಿ ನೀವು ಯಾರನ್ನ ಹಳ್ಳಿಗಳಿದ್ರೆ ಗೊತ್ತಾಗುತ್ತೆ. ಹಂದಿ, ಜಿಂಕೆ ಅಲ್ಲ ಸ್ವಲ್ಪ ಇರಪ್ಪ, ಎಲ್ಲ ನೋಡಿ ಬೆಳೆಯೋದನ್ನ ನಿಲ್ಸ್ಬಿಟ್ಟಿದೀವಿ. ನಾನು 1 ಎಕರೆ ಬೆಳೆಯೋದು 4 ಎಕರೆ ಬೆಳೀತಾ ಇದ್ದೀನಿ. ಎಲ್ಲ ಅವೇ ತಿಂದಾಗ್ತಾ ಇದ್ದಾವೆ. ರೈತರಿಗೆ ಸುತ್ತಲೂ ಕಾಂಪೌಂಡ್ ಹಾಕಕ್ಕೆ 50% ಸಬ್ಸಿಡಿ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ. ನಾವೇ ಹಾಕೊಂತೀವಿ, ನಮ್ಗೆ 50% ಕೊಡಿ. ಇಲ್ಲ ಅಂದ್ರೆ ಅವು ತಿಂದಾಗ್ತವೆ. ನಾವು ಬೆಳೆದಿದ್ದ ಬರೀ ನಾಶ ಆಗುತ್ತೆ. ಏನು ಗೋಧಿ, ಇಲ್ಲಿ ರಾಗಿ, ಜೋಳ, ಮತ್ತೆ ಅವರೆ, ತೊಗರಿ, ಮತ್ತೆ ಯಾವ ಬೆಳೆ ನೀಡಿ ನೀವು ಕಂಪ್ಲೀಟ್ ಬಂದು ರಾತ್ರಿ ತಿಂದಾಕುತ್ತೆ. ಹಂದಿಗಳು ಬಂದು ಗುದ್ದಿ ಅದೆಲ್ಲ ನೆಲಸಮ ಮಾಡಿಬಿಡುತ್ತೆ. ಇದು ದಯವಿಟ್ಟು ಸರ್ಕಾರ ಇದನ್ನು ಗಮನಿಸಿ ನಮಗೆ 50% ಸಬ್ಸಿಡಿ ಕೊಡಿ. ನಾವು ಕಾಂಪೌಂಡ್ ಹಾಕೊಂತೀವಿ, ರಕ್ಷಣೆ ಮಾಡ್ಕೊಂತೀವಿ, ನಮ್ಮ ಬಾಡಿಗೆ ನಮ್ಮ ಬೆಳೆಯನ್ನು ಬೆಳಿತೀವಿ, ನಿಮಗೂ ನಾವು ಕೊಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಯಾವ ಮಂತ್ರಿ ಯಾವ MLA ಪ್ರಮಾಣ ವಚನ ಮಾಡಬೇಕಂದ್ರೆ ಬೆನ್ನೆಲುಬು ರೈತ ಅಂತ ಹೇಳ್ತಾನೆ. ಆದರೆ ರೈತರಿಗೆ ಗೊಬ್ಬರ ಆಗಲಿ, ನಮ್ಮ ಬೆಳೆಗೆ ಸಿಂಪಡಿಸುವಂಥ ಔಷಧಿ ಆಗಲಿ ಯಾರು ಮಟ್ಟಕ್ಕೆ ತರಲಿಲ್ಲ. ಎಲ್ಲ 2,000 ರೂಪಾಯಿ ಇವತ್ತು DAP ಕಾಂಪ್ಲೆಕ್ಸು. ರೈತರು ಯಾವ ರೀತಿ ಸಾಯ್ತಾ ಇದ್ದಾರೆ ಅಂದರೆ ಅದೇ ರೀತಿ ನಾಶವಾಗ್ತಾ ಇದ್ದಾರೆ. ಯಾವ ಸರ್ಕಾರವೂ ರೈತರ ಮೇಲೆ ಕರುಣೆ ಇಡಲಿಲ್ಲ. ನಮಗೆ ರೈತರ ಔಷಧಿ ಮತ್ತು ಗೊಬ್ಬರಗಳು ಒಂದು ಸಬ್ಸಿಡಿ ರೇಟಲ್ಲೇ ರೈತರನ್ನು ಕೊಟ್ಟು ಕಾಪಾಡಬೇಕಂತೇಳಿ ರೈತರ ಸರ್ಕಾರದಲ್ಲಿ ಮತ್ತೆ ನಾವು ನಮ್ಮ ಸಂಘದಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.